ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೊಂದು ಸ್ಪೆಷಲ್ ವಿಡಿಯೋ, ಟೆಕ್ ವಿಡಿಯೋ ಏನೂ ಅಲ್ಲ. ಸೊ ಕೆಲವೊಂದು ಬ್ರ್ಯಾಂಡ್ಗಳು ನಮಗೆ ಈ ದೀಪಾವಳಿ ಹಬ್ಬಕ್ಕೆ ಗಿಫ್ಟನ್ನು ಕಳಿಸ್ಕೊಟ್ಟಿದ್ದಾರೆ. ರಿಲಯನ್ಸ್ ಅವರು ಕಳಿಸ್ಕೊಟ್ಟಿದ್ದಾರೆ. ಇದು ವಿವೋ ಮತ್ತು ಐಕು ಕಡೆಯಿಂದ, ಇದು MI ಶಾಮಿ ರೆಡ್ಮಿ ಕಂಪನಿ ಕಡೆಯಿಂದ, ಇದು ಬಂದುಬಿಟ್ಟು ನಮ್ಮ ಮ್ಯಾನೇಜರ್ ಕಡೆಯಿಂದ, ಇದು ಏಸೂಸ್ ಕಡೆಯಿಂದ, ಮತ್ತಿದು ರಿಯಲ್ಮಿ ಕಡೆಯಿಂದ. ಮೋಸ್ಟ್ಲಿ ಇನ್ನೂ ಕೆಲವೊಂದು ಗಿಫ್ಟ್ಗಳು ಬರಬಹುದಾ ಅಂತ ಗೊತ್ತಿಲ್ಲ, ಆಯಿತಾ. ಕೆಲವೊಂದು ಟೈಮ್ ಓಪ್ಪೋದವರು ಕೂಡ ಕಳಿಸ್ತಾರೆ, ಸ್ಯಾಮ್ಸಂಗ್ ಅವರು ಅಂತೂ ನೆಕ್ಸ್ಟ್ ಲೆವೆಲ್ ಕಳಿಸ್ತಾರೆ. ಇದನ್ನು ಬಿಟ್ಟು ಬೇರೆ ಯಾರಾದರೂ ಕಳಿಸಿದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸ್ಯಾಮ್ಸಂಗ್ ಅವರು ಅಂತೂ ಪ್ರತಿ ಸಲ ಏನಾದರೂ ಒಂದು ಯುನೀಕಾಗಿ ಹೆವಿ ಎಕ್ಸ್ಪೆನ್ಸಿವ್ ಗಿಫ್ಟೆಲ್ಲ ಕಳಿಸ್ತಾರೆ, ಆಯಿತಾ. ಬೆಳ್ಳಿದು ಒಂದೊಂದು ಸಲ ದೇವರು, ಕೆಲವೊಂದು ಸಲ ಬೆಳ್ಳಿ ಚಂಬು ಎಲ್ಲ ಕಳಿಸ್ಬಿಟ್ಟಿದ್ದಾರೆ, ಆಯಿತಾ. ಹೆವಿ ಸಕ್ಕತ್ತಾಗಿರುತ್ತೆ ಸ್ಯಾಮ್ಸಂಗ್ ಅವ್ರದ್ದು. ಬಟ್ ಇಲ್ಲಿಯವರೆಗೆ ಸ್ಯಾಮ್ಸಂಗಿಂದ ಬಂದಿಲ್ಲ, ಗೊತ್ತಿಲ್ಲ ಕಳಿಸ್ತಾರ ಏನು ಅಂತ. ನಾನಿವತ್ತು ಈ ಎಲ್ಲ ಕೆಲವೊಂದು ಗಿಫ್ಟ್ಗಳನ್ನು ಅನ್ಬಾಕ್ಸ್ ಮಾಡ್ತೀನಿ. ಸೊ ಹಬ್ಬದ ಪ್ರಯುಕ್ತ ಟೆಕ್ ಏನೂ ಇಲ್ಲ ಇದರಲ್ಲಿ, ಆಯಿತಾ. ಸೊ ನೋಡ್ತಾ ಇದ್ದೀರಾ, ಇದು ರಿಲಯನ್ಸ್ ಅವರು ಕಳಿಸಿರುವಂಥ ಗಿಫ್ಟು. ಕಳೆದ 3-4 ವರ್ಷದಿಂದ ರಿಲಯನ್ಸ್ ಅವರು ನನಗೆ ಗಿಫ್ಟನ್ನು ಕಳಿಸ್ತಾ ಇದ್ದಾರೆ. ಪ್ರತಿ ವರ್ಷ ಇದೇ ಥರ ಡಬ್ಬ ಇರುತ್ತೆ. ನಾನು ಓಪನ್ ಮಾಡೋಕ್ಕಿಂತ ಮುಂಚೆ, ಫುಲ್ ಸೀಲ್ ಆಗಿದೆ, ಆಯಿತಾ. ಓಪನ್ ಮಾಡೋಕ್ಕಿಂತ ಮುಂಚೆನೇ ಇದ್ರೊಳಗಡೆ ಏನಿದೆ ಅಂತ ಹೇಳ್ಬಿಡ್ತೀನಿ, ಆಯಿತಾ. ಇದನ್ನು ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ಒಂದು ಡಿಸೈನ್ ರೀತಿ ಒಂದು ಬಟ್ಟೆಯ ಬ್ಯಾಗ್ ಇರುತ್ತೆ, ಆಯಿತಾ. ಬಟ್ಟೆಯ ಬ್ಯಾಗು ಡೈರೆಕ್ಟಾಗಿ ಅದ್ರ ಒಳಗಡೆ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಇರುತ್ತೆ. ಬರ್ದಿಟ್ಕೊಂಬಿಡಿ, ಆಯಿತಾ. ಸೊ ಸೈಡಿಗೆ ಇಟ್ಬಿಡೋಣ ಫಸ್ಟ್ ಇವನ್ನೆಲ್ಲ ಬರ್ದಿಟ್ಕೊಂಬಿಡಿ. ಇದನ್ನು ಬಿಟ್ಟು ಎಕ್ಸ್ಟ್ರಾ ಏನಾದರೂ ಇದ್ರೊಳಗೆ ಇದ್ಬಿಟ್ರೆ ಆಮೇಲೆ ನೋಡಿ, ಆಯಿತಾ. ಸೊ ಬನ್ನಿ ಡೈರೆಕ್ಟಾಗಿ ಸ್ಟಿಕ್ಕರ್ನ ಓಪನ್ ಮಾಡೋಣ. ಪ್ರತಿ ವರ್ಷ ಗುರು ಅದು ಬಿಟ್ಟರೆ ಏನು ಕೊಡಲ್ಲ ಅವರು, ಅದು ಬಿಟ್ಟು ಏನು ಕೊಡಲ್ಲ. ಅಷ್ಟೊಂದು ದುಡ್ಡಿಟ್ಟವ್ರೆ, ಚಿನ್ನನ ಕಳ್ಸೋದು ಬಿಟ್ಟು ಕಂಜ್ಯೂಸ್ಗಳು. ನೋಡಿ, ನನಗೇನು ಅಂದಿದ್ದೆ ಅಂದ್ಬಿಡಿ, ಆಯಿತಾ. ನೋಡಿ, ಓಪನ್ ಮಾಡಿದ್ರೆ ಗ್ರೀಟಿಂಗ್ ಇದೆ, ಆಯಿತಾ. ಆಬ್ವಿಯಸ್ಲಿ ಒಂದು ಡಿಸೈನ್ ಬಟ್ಟೆ ಬ್ಯಾಗು, ಆಯಿತಾ. ಸೊ ಇದನ್ನು ಓಪನ್ ಮಾಡಿದ್ರೆ ಇದರ ಒಳಗಡೆ ಆಬ್ವಿಯಸ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಇದು ಅಲ್ಲ, ಸಾರಿ ಗೋಡಂಬಿನ ಇದು, ಸಾರಿ ಇದು ಬಾದಾಮಿ. ನೋಡಿ, ನಾನು ಏನು ಹೇಳಿದ್ದೆ, ಅದು ಬಿಟ್ಟು ಬೇರೇನೂ ಇಲ್ಲ. ಪ್ರತಿ ವರ್ಷ ರಿಲಯನ್ಸ್ ಅವರು ಇದನ್ನೇ ಕೊಡೋದು, ಪ್ರತಿ ವರ್ಷ ಗುರು, ಪ್ರತಿ ವರ್ಷ. ಕಳೆದ 4 ವರ್ಷದಿಂದ ಇದು ಬಿಟ್ಟು ಬಾಕ್ಸಿನ ಡಿಸೈನು ಚೇಂಜ್ ಮಾಡಿಲ್ಲ, ಆಯಿತಾ. ಅಂದರೆ ಬಾಕ್ಸಿಂದು ಏನು ಫಾರ್ಮ್ ಫ್ಯಾಕ್ಟ್ರಿ ಇದೆ, ಸೇಮ್ ಹಿಂಗೆ ಕಳಿಸ್ತಾರೆ ಪ್ರತಿ ವರ್ಷ. ಕ್ರೇಜಿ. ನಾನು ಕಳೆದ ವರ್ಷದ್ದು ಬೇಕಾದರೆ ಫುಟೇಜ್ ತೋರಿಸ್ತೀನಿ, ನೋಡ್ಕೊಂಬಿಡಿ. ಸೇಮ್ ಟು ಸೇಮ್. ಓಕೆ, ಇದನ್ನು ಪಕ್ಕಕ್ಕಿಡೋಣ. ಸೊ ನೆಕ್ಸ್ಟು ಯಾವುದು ಓಪನ್ ಮಾಡೋಣ? ನಮ್ಮ ಮ್ಯಾನೇಜರ್ಸ್ಗಳು ಕಳಿಸಿರುವಂಥ ಈ ಗಿಫ್ಟು ತಾಜ್ ಸೇಟ್ಸ್ ಅಂತ. ಇದು ಕೂಡ ನೋಡೋದಕ್ಕೆ ಹೆವಿ ಎಕ್ಸ್ಪೆನ್ಸಿವ್ ಆಗಿದೆ. ತಾಜ್ ಹೋಟೆಲಿಂದು, ಮೋಸ್ಟ್ಲಿ ತಾಜ್ ಬ್ರ್ಯಾಂಡಿಂಗಿಂದು. ಸೊ ಹ್ಯಾಪಿ ದಿವಾಲಿ ಅಂತ ಗ್ರೀಟಿಂಗ್ ಸಹ ಇದೆ. ಮತ್ತು ಸೆಂಟೆಡ್ ಕ್ಯಾಂಡಲ್ಲು, ಒಳ್ಳೆ ಸ್ಮೆಲ್ ಬರ್ತಿದೆ ಗುರು. ಅದ್ರ ಮೇಲೆ ಪ್ರೈಸ್ ಏನೂ ಇಲ್ಲ, ಒಳ್ಳೆ ಸ್ಮೆಲ್ ಇದೆ. ಆಮೇಲೆ ಇದೇನೋ ಪೆರಿ ಸೀಡ್ಸ್ ಕ್ಲಸ್ಟರ್ಸ್ ಅಂತೆ, ಏನೋ ಸ್ನ್ಯಾಕ್ ಒಟ್ಟಿಗೆ. ಇದ್ರ ಮೇಲೆ 198 ರೂಪಾಯಿ ಇದೆ. ನಾಟ್ ಬ್ಯಾಡ್. 198, 99 ರುಪೀಸ್. ಇದು ಕುಕ್ಕೀಸ್, ಚಾಕ್ಲೇಟ್ ಕುಕ್ಕೀಸ್ ಏನೋ. ಅದಾದ ಮೇಲೆ ಇದೇನೋ ಟೀ ಪುಡಿ ಥರ ಇದೆ, ಹಳದಿ ಇಮ್ಯುನಿಟಿ ಟೀ ಅಂತೆ. ಸ್ಮೆಲ್ ಇದೆ. ಪ್ಯಾಕೇಜಿಂಗ್ ಮಾತ್ರ ಬೆಂಕಿ ಗುರು. ಇನ್ನು ಇದು ಬಂದುಬಿಟ್ಟು ಮುರುಕು, ಏನಿಲ್ಲ ಮುರುಕು ಮಾತ್ರ ಚಕ್ಲಿ, ಆಯಿತಾ. ಸೊ ಇದೆಲ್ಲ ಚಕ್ಲಿ ಹಾಕಿ ಕೊಟ್ಟವ್ರೆ, ತಾಜ್ ಬ್ರ್ಯಾಂಡಿಂಗಿಂದು. ನಮ್ಮ ಮನೇಲಿ ನಮ್ಮ ಅಜ್ಜಿ ಅಮ್ಮ ಅವ್ರು ಮಾಡೋ ಇದೆ, ಎಷ್ಟೋ ಚೆನ್ನಾಗಿರುತ್ತೆ ಅಂತ ಕಾಣುತ್ತೆ. ಇನ್ನು ಇದು ಬಂದುಬಿಟ್ಟು ನೋಡೋಕ್ಕಾಯಿಲ್ಲ, ಆಲಿವ್ ಆಯಿಲು ಲೀಕ್ ಆಗೋಗಿದೆ. ಎಸ್, ಆಲಿವ್ ಆಯಿಲು ಲೀಕ್ ಆಗಿಬಿಟ್ಟಿದೆ ಲೈಟಾಗಿ, ಕ್ಯಾಪ್ ಲೂಸ್ ಆಗಿದೆ, ಆಯಿತಾ. ಸೊ ಆಲಿವ್ ಆಯಿಲ್ ಯಾರು ಕೊಡ್ತಾರೆ ಗುರು? ಇದನ್ನು ಒಳಗೆ ಇಟ್ಬಿಡೋಣ, ಸ್ವಲ್ಪ ಲೀಕ್ ಆಗಿಬಿಟ್ಟೈತೆ. ನಂತರ ಇದೇನೋ ಹ್ಯಾಂಡ್ ಕ್ರಾಫ್ಟೆಡ್ ಹೆರಿಟೇಜ್ ಅಂತೆ. ಸ್ವೀಟ್ಸ್ ಕೊಟ್ಟಿದ್ದಾರೆ, ಡಿಫ್ರೆಂಟ್ ರೀತಿಯ ಸ್ವೀಟ್ಸು. ಅಯ್ಯೋ, ದಬ್ಬಾಕಂತು. ನೈಸ್.
ನಾವೆಲ್ಲ ಈ ಥರದ್ದೆಲ್ಲ ದುಡ್ಡು ಕೊಟ್ಟೆಲ್ಲ ಪರ್ಚೇಸ್ ಮಾಡೋ ಸೀನೇ ಇಲ್ಲ. ಈ ಥರ ಗಿಫ್ಟ್ ಬಂದಾಗ ನೋಡ್ಕೊಂಬಿಟ್ಟು ಖುಷಿ ಪಡ್ಕೋಬೇಕಷ್ಟೇ. ನಾವು ಈ ಥರ ಎಷ್ಟು ದುಡ್ಡು ಕೊಟ್ಟೆಲ್ಲ ಇಲ್ಲಿ ಫ್ಯಾನ್ಸಿ ಎಲ್ಲ ಕಳಿಸ್ತಿರಲ್ಲ ಒಂಥರ ವಿಚಿತ್ರವಾಗಿ. ಇನ್ನು ಇದರಲ್ಲೂ ಕೂಡ ಗೋಡಂಬಿ ಇದೆ, ಸಾಲ್ಟೆಡ್ ಗೋಡಂಬಿ ಥರ ಅನ್ನಿಸ್ತಾ ಇದೆ ಇದು ನನಗೆ. ನೈಸ್. ನಂತರ ಕೊನೆಯದಾಗಿ ಬಾದಾಮಿ. ಇದು ಕೂಡ ನಂಗೆ ಅನ್ನಿಸ್ತಂಗೆ ಸಾಲ್ಟೆಡ್ ಅನಿಸುತ್ತೆ. ನೈಸ್, ಇಂಟ್ರೆಸ್ಟಿಂಗ್ ಆಗಿದೆ. ಆಯಿತಾ, ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲ ಓಪನ್ ಮಾಡಬೇಕಾ ಬೇಡ ಅನಿಸುತ್ತೆ. ಟೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ನಾವು ಏನೇನಿದೆ ಅಂತ ನೋಡ್ಕೊಳ್ಳೋಣ ಸಾಕು. ಇದನ್ನೆಲ್ಲ ಬೇಕು ನಾನು ರೀಗಿಫ್ಟ್ ಮಾಡ್ಬೋದು ಬೇರೆಯವ್ರಿಗೆ. ನಾನೇ ತೊಗೊಂಬಂದು ಕೊಟ್ಟಿದ್ದು ನೋಡಿ ಇಷ್ಟು ಎಕ್ಸ್ಪೆನ್ಸಿವ್ ಗಿಫ್ಟ್ ಅಂತ ಬೇರೆಯವ್ರಿಗೆ. ಅಲ್ವಾ? ಓಕೆ, ಇದೊಂದಾಯಿತು. ನಂತರ ಇದು ಬಂದುಬಿಟ್ಟು MI ಅವ್ರು ಕಳಿಸಿರುವಂಥದ್ದು, ನಿನ್ನೆ ತಾನೇ ರಿಸೀವ್ ಆಯಿತು. ಶಾಮಿ ಮೀ ದಿವಾಲಿ ವಿತ್ ಮೀ ಬ್ರಿಂಗ್ ಮ್ಯಾಜಿಕ್ ಹೋಮ್. ಫುಲ್ ಕಾಫಿ ಪುಡಿ ಸ್ಮೆಲ್ ಗುರು. ಯಾಕೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕಾಫಿ ಪುಡಿನ ಕಳಿಸ್ಕೊಟ್ಟಿದ್ದಾರೆ. 3rd ವೇವ್ ಕಾಫಿ ಅಂತೆ. 540 ರೂಪಾಯಿ ಇದಕ್ಕೆ. ಒಳ್ಳೆ ಸ್ಮೆಲ್ ಇದೆ. ಕಾಫಿ ಬೀಜ, ಆ್ಯಕ್ಚುಲಿ ರೋಸ್ಟೆಡ್ ಕಾಫಿ ಬೀಜ ಅನಿಸುತ್ತೆ. ನಾವು ಪುಡಿ ಮಾಡಿಸ್ಕೋಬೇಕು ನಾವು ಮೋಸ್ಟ್ಲಿ. ಒಳ್ಳೆ ಸ್ಮೆಲ್ ಇದೆ ಮಾತ್ರ. ನಂತರ 3rd ವೇವ್ ಕಾಫಿ ಚಾಕ್ಲೇಟು. ಇದು ಕೂಡ ಚಾಕೋ ಕೋಟೆಡ್ ಚಾಕ್ಲೇಟ್ಸ್ಗಳು, ಆಲ್ಮಂಡ್ ಕೋಟೆಡ್ಡು ಇದು. ಸೊ 2 ಚಾಕ್ಲೇಟ್ಗಳು ಕೊಟ್ಟಿದ್ದಾರೆ. ಇದು ಒಂದೊಂದಕ್ಕೆ 190 ರೂಪಾಯಿ ಇದೆ ಗುರು, ಕಡಿಮೆ ಏನಲ್ಲ. ಓಕೆ, ಇದು ಕಾಫಿ ಮೇಕರು. ಪ್ರತಿ ವರ್ಷ ಕಾಫಿ ಮೇಕರ್ ಕಳಿಸ್ತಾರೆ ಗುರು ಇವರು. ನೈಸ್, ಚೆನ್ನಾಗಿದೆ, ಸಿಂಪಲ್ಲಾಗಿ. ಇದನ್ನು ಹೆಂಗೆ ಮಾಡೋದು, ಯೂಸ್ ಮಾಡೋದಂತ ದೇವ್ರನೇ ಗೊತ್ತಿಲ್ಲ, ಒಟ್ಟಿಗೆ ಕಳಿಸ್ಕೊಟ್ಟಿದ್ದಾರೆ. ನೈಸ್. ಇದಿಷ್ಟೇ, ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. MI ಅವರು ಕೂಡ ಕಂಜ್ಯೂಸ್ಗಳು, ಅಷ್ಟೊಂದು ಫೋನ್ ಸೇಲ್ ಮಾಡ್ತಾರೆ, ಬೇರೆ ಏನಾರ ಕಳಿಸೋದು ಬಿಟ್ಟು. ಓಕೆ, ಇದಾದ ನಂತರ ಏಸುಸ್ ಅವರು ಒಂದು ಚಾಕ್ಲೇಟನ್ನು ಕಳಿಸ್ಕೊಟ್ಟಿದ್ದಾರೆ. ಆಯಿತಾ, ಸೊ ಇದು ಕೂಡ ಫುಲ್ ಪ್ಯಾಕ್ ಆಗಿದೆ. ಗಿಫ್ಟ್ ಕಲೆಕ್ಷನ್ ಅಂತೆ. ಎಷ್ಟು ರೂಪಾಯಿ ಅಂತ ಹೇಳಿದ್ರೆ ನೀವು ನಿಜ ನಂಬಲ್ಲ, 1295 ರೂಪಾಯಿ ಊರು MRP. ಯಪ್ಪ, ಕ್ರೇಜ್. ಇದು ಬೇರೆಯವ್ರಿಗೆ ಗಿಫ್ಟ್ ಮಾಡೋಕ್ಕೆ ಚೆನ್ನಾಗಿದೆ, ಓಪನ್ ಮಾಡೋದು ಬೇಡ, ಸುಮ್ಮನೆ ಏನಂತೀರ? 1300. ಯಪ್ಪ, ನಾವು ಓಪನ್ ಮಾಡ್ರೆ ನಿಜ ತಿನ್ನಲ್ಲ. ನಂಗೆ ಚಾಕ್ಲೇಟ್ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ. ಇಲ್ಲಿ ಏಸುಸಿಂದು ಗ್ರೀಟಿಂಗ್ ಕಾರ್ಡ್ ಬೇರೆ ಇದೆ. ಬ್ಲಾ 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 ಬ್ಲಾ, ಹ್ಯಾಪಿ ದಿವಾಲಿ ಅಂತೆ. ಓಪನ್ ಮಾಡೋದು ಬೇಡ, ಸುಮ್ಮನೆ ನೀವು ಹೇಳ್ತೀನಿ ನಿಜ, ಸುಮ್ಮನೆ ವೇಸ್ಟ್ ಆಗುತ್ತೆ. ಬೇರೆಯವ್ರಿಗೆ ಕೊಟ್ಬಿಡೋಣ ಗಿಫ್ಟ್ನ. ಓಕೆ, ಇದನ್ನು ಓಪನ್ ಮಾಡೋಕ್ಕಿಂತ ಮುಂಚೆ ವಿವೋದೊಂದಿದೆ. ಸೊ ವಿವೋ ಐಕು, ಎರಡೂ ಬ್ರ್ಯಾಂಡು ಒಂದೇ ಗಿಫ್ಟನ್ನು ಕಳಿಸ್ಕೊಟ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಎರಡು ಒಂದೇ, ಈ ಬ್ರ್ಯಾಂಡೆಡು. ನೋಡೋಣ ಅಂತ ಹೇಳ್ರಿ ಇದ್ರೊಳಗಡೆ ಏನಿದೆ ಅಂತ. ಫುಲ್ಲು ಪ್ಯಾಕೇಜಿಂಗ್ ಆಗಿದೆ. ದಂಡದ ಕಡ್ಡಿ ಸ್ಮೆಲ್ ಬರ್ತಾಯಿದೆ ಓಪನ್ ಮಾಡಿದ ತಕ್ಷಣ. ಏನು ಗುರು ಹಿಂಗೆ ಐತೆ? ಮರದ ಬುಟ್ಟಿನ ಕಳಿಸ್ಕೊಟ್ಟವ್ರೆ ಅಂತ ಇದು. ವಿವೋದವ್ರದ್ದು ಚೆನ್ನಾಗಿರುತ್ತೆ. ಓಕೆ, ಒಳ್ಳೆ ಸ್ಮೆಲ್ ಮಾತ್ರ. ಒಂದು ಬಂದುಬಿಟ್ಟು ರಿಯಲ್ ಫ್ಲವರ್ ಪೆಲೆಟ್ಸ್. ಫ್ಲವರ್ ಪೆಲೆಟ್ಸ್ ಅಂದರೆ ಕ್ಯಾಂಡಲ್ಸ್ಗಳು ಗುರು, ಸೆಂಟೆಡ್ ಕ್ಯಾಂಡಲ್. ಇದರಲ್ಲಿ ನಿಜವಾದ ಎಲೆ ಕೂಡ ಹಾಕೋರೆ. ಸ್ಯಾಂಡಲ್ವುಡ್ ಅಂತ ಇದು ಕ್ಯಾಂಡ್ಲು. ಆ್ಯಕ್ಚುಲಿ ಸ್ಮೆಲ್ ಇದೆ, ಜಾಸ್ಮಿನ್ನು. ಹಾ, ಒಳ್ಳೆ ಸ್ಮೆಲ್ ಇದೆ ಮಾತ್ರ. ಓಕೆ, ಇದನ್ನು ಬಿಟ್ಟರೆ ಇದರ ಒಳಗಡೆ ಏನು ದ್ರಾಕ್ಷಿ ಗೋಡಂಬಿನ ಅಂತ. ಎಸ್, ಏನು ಓಪನ್ ಮಾಡ್ತೀರಾ? ಗೋಡಂಬಿದು ಅಲ್ಲ, ಸರಿ, ಬಾದಾಮಿ ಅದು. ಇದು ಬಾದಾಮಿನೇ ಗುರು, ಇನ್ನೊಂದು ಡಿಫ್ರೆಂಟ್ ಟೈಪ್ ಆಫ್ ಬಾದಾಮಿನ ಅಂತ. ಇದು ಬಾದಾಮಿನೇ, ಇದು ಇಲ್ಲ, ಇದು ಗೋಡಂಬಿದು. ಬಾದಾಮಿನೇನು? ವಾಟ್? ಇದು ಗೋಡಂಬಿ,
ಇದು ಬಾದಾಮಿ, ಇದು ಕೂಡ ಗೋಡಂಬಿ. ಫ್ಯಾನ್ಸಿ ಪ್ಯಾಕೇಜಿಂಗ್ ಅಷ್ಟೇ, ಇನ್ನೇನೂ ಇಲ್ಲ ಇದರಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಗಂಧದ ಕಡ್ಡಿ ಪಕ್ಕ ಇದು, ಒಳ್ಳೆ ಸ್ಮೆಲ್ ಬರ್ತಾಯಿದೆ. ಎಸ್, ನಮ್ಮ ಲೋಕಲ್. ಇದೇನಿದು? ನಿಮ್ಗೇನಾದ್ರು ಗೊತ್ತಿದ್ರೆ ಇದೇನು ಅಂತ ಕಾಮೆಂಟ್ ಮಾಡಿ. ಏನಿರ್ಬೋದು ಇದು? ಏನಂತ ದೇವರಾಣೆ ಗೊತ್ತಿಲ್ಲ. ಗಂಧದ ಕಡ್ಡಿ ಸಿಕ್ಸದ ಏನಪ್ಪ, ಒಳ್ಳೆ ಸ್ಮೆಲ್ ಮಾತ್ರ ಗಂಧದ ಕಡ್ಡಿ. ಓಕೆ, ಇದನ್ನು ಪಕ್ಕಕ್ಕಿಟ್ಟರೆ ಇನ್ನೂ ಎರಡೇನೋ ಇದೆ ಇದರಲ್ಲಿ. ದೀಪ ವಿತ್ ಇನ್ಬಿಲ್ಟ್ ಕ್ಯಾಂಡ್ಲ್, ಇನ್ಬಿಲ್ಟ್ ಇದಿದೆ ಇದರಲ್ಲಿ, ಬೇಡ ಎರಡು ಅದೇ ನಂಗೆ ಅನ್ನಿಸ್ದಂಗೆ. ಇದು ಕೂಡ ಅಷ್ಟೇ, ಸೇಮ್ ಅದೇ ಥರದ್ದೇ ದೀಪ. ಯಾವುದು ಈ ಸಲ ಇಂಟ್ರೆಸ್ಟಿಂಗ್ ಆಗಿಲ್ಲ ಇವರು. ಯಾವ್ದಾದ್ರು ಬೆಳ್ಳಿನೋ ಚಿನ್ನನೋ ಕಳಿಸ್ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ, ಏನಂತೀರ? ಈ ಥರ ನಮಗೇನು ಯೂಸ್ ಇದೆ ಇದರಿಂದ? ಗಿಫ್ಟ್ ಅಲ್ವಾ, ನಾನು ಹಂಗೆ ಅನ್ನಕ್ಕೆ ಹೋಗಬಾರ್ದು. ಬಟ್ ಸ್ಟಿಲ್ ಚಿನ್ನನೋ ಬೆಳ್ಳಿನೋ. ವಾವ್, ಇದು ಬಂದ್ಬಿಟ್ಟು ರಿಯಲ್ಮಿ ಕಡೆಯಿಂದ. ರಿಯಲ್ಮಿನವರು ಒಂದು ಟೈಮಲ್ಲಿ ಹೆಂಗೆ ಕಳ್ಸೋರು ಗಿಫ್ಟ್ ಅಂತ ಅಂದರೆ, ಅವನ ಅಜ್ಜಿ ಬೆಂಕಿ. ಬಟ್ ಬರ್ತಾ ಬರ್ತಾ ಅವ್ರ ಬ್ರ್ಯಾಂಡು ಹೊಗೆ ಆಗ್ತಾ ಬಂತು, ಅವ್ರು ಕಳಿಸೋ ಗಿಫ್ಟ್ ಕೂಡ ಹಂಗೆ ಇದೆ. ಸೊ ರಿಯಲ್ಮಿ ಅವ್ರು ಕಳಿಸಿರೋದು. ಸೊ ಇದ್ರ ಜೊತೆಗೆ ನಮಗೆ ರಿಯಲ್ಮಿ ಬಡ್ಸ್ T300 ಟ್ರೂ ವೈರ್ಲೆಸ್ ಇಯರ್ಬಡನ್ನು ಕಳಿಸ್ಕೊಟ್ಟಿದ್ದಾರೆ. ಅನ್ನಿಸ್ತಂಗೆ ಇದು ಒಂದು ಎರಡೂವರೆ ಸಾವಿರ ಇರ್ಬೇಕು ಮೋಸ್ಟ್ಲಿ, T3000. ನಂತರ ಒಂದು ಬಿಗ್ ವಾಟರ್ ಕ್ಯಾನ್ ನೋಡ್ತಾ ಇದ್ದೀರಾ, ವಿತ್ ಸಿಪ್ಪರ್ ಬೇರೆ ಇದೆ, ಆಯಿತಾ? ಸೊ ನಾನು ಆರಾಮಾಗಿ ಹಿಂಗೆ ಹಾಕ್ಕೊಂಡು ಹಿಂಗೆ ಸಿಪ್ ಮಾಡ್ಕೊಂಡು ನೀರು ಕುಡಿಯೋಕ್ಕೆ ಚೆನ್ನಾಗೈತೆ ಅಲ್ವಾ? ಸಕ್ಕತ್ತಾಗಿದೆ ಗುರು, ಕ್ವಾಲಿಟಿ ಮಾತ್ರ ಬೆಂಕಿ ಇದೆ. ಸೀಲ್ ಇದೆ, ಫುಲ್ಲು ಸೀಲ್ ಆಗುತ್ತೆ ಇದಂಗಂತ ಏನು. ಬಟ್ ಜಾಸ್ತಿ ಹೊತ್ತು ಬಿಸಿ ಇರಲ್ಲ, ಏನಾದರೂ ಬಿಸಿದು ಹಾಕಿದ್ರೆ ಅಂತ ಕಾಣುತ್ತೆ, ಗೊತ್ತಿಲ್ಲ. ಕ್ವಾಲಿಟಿ ಮಾತ್ರ ಬೆಂಕಿದೆ. ರಿಯಲ್ಮಿ ಫೆಸ್ಟಿವ್ ಡೇಸ್ ಅಂತ ಇದ್ರ ಮೇಲೆ ನೋಡಿ, ಫೆಸ್ಟಿವ್ ಡೇಸ್. ಕ್ವಾಲಿಟಿ ಚೆನ್ನಾಗಿದೆ, ಇಷ್ಟ ಆಯಿತು. ರಿಯಲ್ಮಿ ಬಡ್ಸು ಆಗಲಿ ಹೇಳ್ದಂಗೆ. ಆಮೇಲೆ ಇದ್ರ ಒಳಗಡೆ ಕ್ಯಾಂಡಲ್ಲ ಅಂತ ಮೋಸ್ಟ್ಲಿ ಇದು ಫ್ರ್ಯಾಗ್ರೆನ್ಸ್ ಗಿಫ್ಟ್ ಸೆಟ್. ಬರೀ ಕ್ಯಾಂಡಲ್ ಅವರು ಎಲ್ಲ ಬ್ರ್ಯಾಂಡ್ಗಳು ಕನ್ಫ್ಯೂಸ್ ಆಗಿಬಿಟ್ಟವೆ. ಇಲ್ಲಿ ನೋಡಿ, ಇಲ್ಲಿ ಡಿಫ್ರೆಂಟ್ 3 ಕ್ಯಾಂಡಲ್ಗಳನ್ನ ಕಳಿಸ್ಕೊಟ್ಟಿದೆ. ಇದ್ರ ಬೆಲೆ ಬಂದ್ಬಿಟ್ಟು ₹500 ಅಂತೆ. ನೈಸ್. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಸೊ ಇದಿಷ್ಟು ಈ ಸಲ ಬ್ರ್ಯಾಂಡ್ ಅವರು ಕಳಿಸಿರುವಂಥ ಗಿಫ್ಟ್ಗಳು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗಂತೂ ಬೇಜಾರಾಯ್ತಪ್ಪ, ಯಾರೂ ಚಿನ್ನ ಕಳಿಸಿಲ್ಲ, ಯಾರೂ ಬೆಳ್ಳಿ ಕಳಿಸಿಲ್ಲ. ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಕಾಮೆಂಟ್ ಮಾಡಿ. ಹೋದ ವರ್ಷವೂ ಸಕ್ಕತ್ತಾಗಿತ್ತು ಗುರು, ನನಗೆ ಯಾಕೋ ಈ ವರ್ಷ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಲಿಲ್ಲ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.